ಎಲ್ಲರಿಗೂ ನಮಸ್ಕಾರ. ಶ್ರೀ ಗುರು ಜ್ಯೋತಿಷ್ಯವಾಣಿ ಚಾನೆಲ್ಗೆ ಸುಸ್ವಾಗತ. ಇಂದು ನಾವು ವೃಷಭ ರಾಶಿಯವರ ಜಾತಕ ಫಲಗಳ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ವೃಷಭ ರಾಶಿಯವರಿಗೆ ಜುಲೈ 21, 22, 23 ಮತ್ತು 24ರಂದು ನಿಮ್ಮ ಜೀವನದಲ್ಲಿ ಅಸಲಿಗೆ ಏನು ನಡೆಯಲಿದೆ ಎಂಬುದನ್ನು ಈ ಲೇಖನದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಈ ರಾಶಿಯವರ ಸ್ವಭಾವ ಮತ್ತು ನಿಮ್ಮಲ್ಲಿರುವ ರಾಜಯೋಗ ಈಗ ಎಚ್ಚರಗೊಳ್ಳುತ್ತಿದೆ ಎಂದು ಹೇಳಬೇಕು. ಈ ರಾಶಿಯವರಿಗೆ ದೇವರಿಟ್ಟ ದೊಡ್ಡ ವರವೇ ಆತ್ಮವಿಶ್ವಾಸ. ನೀವು ಎಲ್ಲೇ ಇದ್ದರೂ, ಏನೇ ಕೆಲಸ ಮಾಡಿದರೂ ಪ್ರತಿಯೊಬ್ಬರ ನಡುವೆ ಪ್ರತ್ಯೇಕವಾಗಿ ಕಾಣಿಸಿಕೊಳ್ಳಬೇಕೆಂದು ಬಯಸುತ್ತೀರಿ. ಇತರರು ಹೆದರುವಂತಹ ಪರಿಸ್ಥಿತಿಗಳಲ್ಲೂ ನೀವು ಧೈರ್ಯವಾಗಿ ಮುನ್ನುಗ್ಗುವ ಸ್ವಭಾವವನ್ನು ಹೊಂದಿರುತ್ತೀರಿ. ಅದಕ್ಕಾಗಿಯೇ ಅನೇಕ ಜನರು ನಿಮ್ಮ ಮೇಲೆ ಆಧಾರಪಟ್ಟು ಬಿಡುತ್ತಾರೆ. ನಿಮ್ಮ ಮಾತಿನಲ್ಲಿ ಒಂದು ನಂಬಿಕೆ ಇರುತ್ತದೆ, ನಿಮ್ಮ ನಿರ್ಧಾರದಲ್ಲಿ ಸ್ಥಿರತೆ ಇರುತ್ತದೆ. ಆದರೆ ಕೆಲವು ಬಾರಿಗೆ ನಿಮ್ಮ ಮನಸ್ಸಿನಲ್ಲಿರುವುದನ್ನು ಹೊರಗೆ ಹೇಳಿಕೊಳ್ಳದೆ ಒಳಗೊಳಗೆ ಇಟ್ಟುಕೊಳ್ಳುವುದರಿಂದ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ. ಈ ರಾಶಿಯವರು ಜೀವನದಲ್ಲಿ ಎಷ್ಟೇ ಕಷ್ಟಗಳನ್ನು ಎದುರಿಸಿದರೂ ಹೊರಗಡೆ ಮಾತ್ರ ನಗುತ್ತಾ ಕಾಣಿಸಿಕೊಳ್ಳುತ್ತಾರೆ. ನಿಮ್ಮ ನೋವುಗಳನ್ನು ನೀವು ಹೆಚ್ಚಾಗಿ ಯಾರೊಂದಿಗೂ ಹಂಚಿಕೊಳ್ಳುವುದಿಲ್ಲ. ಅದಕ್ಕಾಗಿಯೇ ಅನೇಕರು ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳೇ ಇಲ್ಲ ಎಂದು ಭಾವಿಸುತ್ತಾರೆ. ಆದರೆ ನಿಮ್ಮ ಹೃದಯದಲ್ಲಿ ಎಷ್ಟು ನೋವಿದೆಯೋ ಅದು ನಿಮಗೆ ಮಾತ್ರ ಗೊತ್ತು. ಕಳೆದ ಕೆಲವು ತಿಂಗಳುಗಳಿಂದ ನೀವು ಒಂದು ವಿಷಯದ ಬಗ್ಗೆ ತೀವ್ರವಾಗಿ ಯೋಚಿಸುತ್ತಿರಬಹುದು. ಅದು ಉದ್ಯೋಗವಾಗಿರಬಹುದು, ವ್ಯವಹಾರವಾಗಿರಬಹುದು, ಕೌಟುಂಬಿಕ ಸಮಸ್ಯೆಯಾಗಿರಬಹುದು ಅಥವಾ ಹಣಕಾಸಿಗೆ ಸಂಬಂಧಿಸಿದ ವಿಷಯವೂ ಆಗಿರಬಹುದು. ಎಷ್ಟೇ ಪ್ರಯತ್ನಿಸಿದರೂ ಕೆಲವು ಕೆಲಸಗಳು ಮುಂದೆ ಸಾಗದ ಕಾರಣ ಮನಸ್ಸಿನಲ್ಲಿ ನಿರಾಶೆ ಹೆಚ್ಚಾಗಿರಬಹುದು. ಆದರೆ ಈಗ ಪರಿಸ್ಥಿತಿಗಳು ಮೆಲ್ಲನೆ ಬದಲಾಗಲಿವೆ. ಏಕೆಂದರೆ ಈ 4 ದಿನಗಳಲ್ಲಿ ನಿಮ್ಮ ಜೀವನವನ್ನು ಪ್ರವೇಶಿಸುವ ಒಬ್ಬ ವ್ಯಕ್ತಿ ನಿಮ್ಮ ಆಲೋಚನಾ ವಿಧಾನವನ್ನೇ ಬದಲಾಯಿಸುವ ಸಾಧ್ಯತೆ ಕಾಣಿಸುತ್ತಿದೆ. ನೀವು ನೋಡಿದ ದಾರಿ ಒಂದಾದರೆ ಇನ್ಮುಂದೆ ನೀವು ಸಾಗಲಿರುವ ದಾರಿ ಸಂಪೂರ್ಣವಾಗಿ ಭಿನ್ನವಾಗಿರಬಹುದು. ಆ ವ್ಯಕ್ತಿ ನಿಮಗೊಂದು ಸಲಹೆ ನೀಡಬಹುದು, ಒಂದು ಅವಕಾಶವನ್ನು ತೋರಿಸಿಕೊಡಬಹುದು, ಒಬ್ಬರ ಪರಿಚಯ ಮಾಡಿಸಬಹುದು, ಅಥವಾ ನೀವು ಹಲವು ದಿನಗಳಿಂದ ಕಾಯುತ್ತಿರುವ ಸಮಸ್ಯೆಗೆ ಪರಿಹಾರವನ್ನು ತಿಳಿಸಬಹುದು. ಸಾಮಾನ್ಯವಾಗಿ ಈ ರಾಶಿಯವರು ಇತರರ ಸಲಹೆಗಳನ್ನು ಅಷ್ಟು ಸುಲಭವಾಗಿ ಒಪ್ಪಿಕೊಳ್ಳುವುದಿಲ್ಲ. ತಮ್ಮ ನಿರ್ಧಾರವೇ ಸರಿಯಾದದ್ದು ಎಂದು ಭಾವಿಸುತ್ತಾರೆ. ಆದರೆ ಈ ಬಾರಿ ನೀವು ಭೇಟಿಯಾಗುವ ವ್ಯಕ್ತಿಯ ಮಾತುಗಳನ್ನು ಶ್ರದ್ಧೆಯಿಂದ ಕೇಳಿ. ಏಕೆಂದರೆ ಆ ವ್ಯಕ್ತಿ ಹೇಳುವ ಒಂದು ಸಣ್ಣ ವಿಷಯವು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು. ಕೆಲವರಿಗೆ ಈ ವ್ಯಕ್ತಿ ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಪರಿಚಯವಾಗುತ್ತಾರೆ. ಇನ್ನು ಕೆಲವರಿಗೆ ವ್ಯವಹಾರದ ಪಾಲುದಾರರಾಗಿ ಬರುತ್ತಾರೆ. ಮತ್ತೆ ಕೆಲವರಿಗೆ ಕುಟುಂಬದ ಸದಸ್ಯರ ಮೂಲಕ ಪರಿಚಯವಾಗುತ್ತಾರೆ. ನೀವು ಊಹಿಸದ ರೀತಿಯಲ್ಲಿ ಒಂದು ಹೊಸ ಅವಕಾಶ ನಿಮ್ಮ ಮುಂದೆ ಬರಲಿದೆ. ಆ ಅವಕಾಶವನ್ನು ಗುರುತಿಸಲು ಸಾಧ್ಯವಾದರೆ ಮುಂಬರುವ ತಿಂಗಳಲ್ಲಿ ನಿಮ್ಮ ಸ್ಥಿತಿಯೇ ಸಂಪೂರ್ಣವಾಗಿ ಬದಲಾಗಿ ಹೋಗುತ್ತದೆ. ಅದಕ್ಕಾಗಿಯೇ ಈ 4 ದಿನಗಳು ನೀವು ಭೇಟಿಯಾಗುವ ಪ್ರತಿಯೊಬ್ಬ ಹೊಸ ವ್ಯಕ್ತಿಯನ್ನು ಗೌರವಿಸಿ. ಯಾರನ್ನೂ ಕೀಳಾಗಿ ಅಂದಾಜಿಸಬೇಡಿ. ಏಕೆಂದರೆ ಅದೃಷ್ಟವು ಹಲವು ಬಾರಿ ಮನುಷ್ಯನ ರೂಪದಲ್ಲೇ ನಮ್ಮ ಮುಂದೆ ಬರುತ್ತಿರುತ್ತದೆ. ಗ್ರಹಗಳ ಚಲನೆಗಳು ನೀಡುತ್ತಿರುವ ಸೂಚನೆ ಏನೆಂದರೆ ವಿಧಿ ಕಳುಹಿಸಿದ ವ್ಯಕ್ತಿಯನ್ನು ನಿರ್ಲಕ್ಷಿಸಬೇಡಿ. ಈ 4 ದಿನಗಳ ಗ್ರಹಗಳ ಸ್ಥಿತಿಯನ್ನು ಗಮನಿಸಿದರೆ ಈ ರಾಶಿಯವರಿಗೆ ಒಂದು ವಿಶೇಷವಾದ ರಾಜಯೋಗ ಕಾಣಿಸುತ್ತಿದೆ. ಮುಖ್ಯವಾಗಿ ಸೂರ್ಯನ ಪ್ರಭಾವವು ನಿಮ್ಮ ವ್ಯಕ್ತಿತ್ವವನ್ನು ಬಲಪಡಿಸುತ್ತಿದ್ದರೆ, ಗುರು ಗ್ರಹವು ನಿಮಗೆ ಹೊಸ ಅವಕಾಶಗಳ ಬಾಗಿಲನ್ನು ತೆರೆಯಲು ಸಹಕರಿಸುತ್ತಿದ್ದಾನೆ. ಬುಧನ ಅನುಕೂಲಕರ ಪ್ರಭಾವದಿಂದಾಗಿ ಹೊಸ ವ್ಯಕ್ತಿಗಳೊಂದಿಗೆ ಸಂಭಾಷಣೆಗಳು ಹೆಚ್ಚಾಗುತ್ತವೆ. ನೀವು ಹೇಳುವ ಮಾತಿಗೆ ಮೌಲ್ಯ ಹೆಚ್ಚಾಗುತ್ತದೆ. ನಿಮಗೆ ಬರುವ ಕರೆ, ನಡೆಯುವ ಒಂದು ಸಭೆ ಅಥವಾ ಒಂದು ಸಣ್ಣ ಪರಿಚಯವು ಭವಿಷ್ಯದಲ್ಲಿ ಅತ್ಯಂತ ಮುಖ್ಯವಾದದ್ದಾಗಿ ಬದಲಾಗಬಹುದು. ಈ ರಾಶಿಯ ಅನೇಕರು ಇತ್ತೀಚಿನ ದಿನಗಳಲ್ಲಿ ನನ್ನ ಜೀವನದಲ್ಲಿ ಎಂದು ಬದಲಾವಣೆ ಬರುತ್ತದೆ ಎಂದು ಯೋಚಿಸುತ್ತಿರಬಹುದು. ಆ ಪ್ರಶ್ನೆಗೆ ಉತ್ತರ ಈ 4 ದಿನಗಳಲ್ಲಿ ಖಂಡಿತವಾಗಿಯೂ ಸಿಗುತ್ತದೆ. ಮುಖ್ಯವಾಗಿ ಈ 4 ದಿನಗಳಲ್ಲಿ ಆ ವ್ಯಕ್ತಿಯ ಮೂಲಕ ಬರುವ ಮಾಹಿತಿಯು ನಿಮ್ಮ ಆಲೋಚನೆಗಳನ್ನೇ ಬದಲಾಯಿಸುತ್ತದೆ ಎಂದು ಹೇಳಬೇಕು. ಮೊದಲಿಗೆ ಅದು ಸಣ್ಣ ವಿಷಯದಂತೆ ಅನಿಸಬಹುದು, ಆದರೆ ತದನಂತರ ಅದೇ ನಿಮ್ಮ ಜೀವನವನ್ನು ಒಂದು ಹೊಸ ದಿಕ್ಕಿನಲ್ಲಿ ನಡೆಸಲು ಕಾರಣವಾಗುತ್ತದೆ. ಉದ್ಯೋಗಕ್ಕಾಗಿ ಕಾಯುತ್ತಿರುವವರಿಗೆ ಒಬ್ಬ ಸ್ನೇಹಿತ ಅಥವಾ ಸಂಬಂಧಿಕರ ಮೂಲಕ ಅವಕಾಶ ಸಿಗುವ ಸೂಚನೆಗಳಿವೆ. ವ್ಯಾಪಾರಿಗಳಿಗೆ ಹೊಸ ಗ್ರಾಹಕರು ಅಥವಾ ಹೂಡಿಕೆದಾರರು ಹೊಸದಾಗಿ ಪರಿಚಯವಾಗಬಹುದು. ಮದುವೆ ಸಂಬಂಧಗಳನ್ನು ನೋಡುತ್ತಿರುವವರಿಗೆ ಮಧ್ಯವರ್ತಿಯ ಮೂಲಕ ಉತ್ತಮ ಸಂಬಂಧ ಬರಬಹುದು. ಪ್ರೀತಿಯಲ್ಲಿ ಇರುವವರಿಗೆ ತಮ್ಮ ಭವಿಷ್ಯದ ಬಗ್ಗೆ ಸ್ಪಷ್ಟತೆ ನೀಡುವ ವ್ಯಕ್ತಿಯನ್ನು ಭೇಟಿಯಾಗುವ ಅವಕಾಶವಿದೆ. ಈ ಸಮಯದಲ್ಲಿ ಮುಖ್ಯವಾಗಿ ನೆನಪಿಡಬೇಕಾದ ವಿಷಯವೇನೆಂದರೆ ನಿಮ್ಮ ಮುಂದೆ ಬರುವ ಪ್ರತಿಯೊಂದು ಅವಕಾಶವನ್ನು ಅನುಮಾನದಿಂದ ನೋಡಬೇಡಿ. ಕೆಲವು ಬಾರಿ ಗತಕಾಲದ ಅನುಭವಗಳಿಂದಾಗಿ ನಾವು ಹೊಸ ಅವಕಾಶಗಳನ್ನು ಕಳೆದುಕೊಳ್ಳುತ್ತೇವೆ. ಈ ಬಾರಿ ಹಾಗೆ ಮಾಡಬೇಡಿ. ನಿಮ್ಮ ಮುಂದೆ ಬರುವ ವ್ಯಕ್ತಿ, ಅವರ ಮಾತುಗಳು ಮತ್ತು ಸೂಚನೆಗಳನ್ನು ಶ್ರದ್ಧೆಯಿಂದ ಪರಿಶೀಲಿಸಿ. ಏಕೆಂದರೆ ಗ್ರಹಗಳ ಸ್ಥಿತಿಗಳು ಹೇಳುತ್ತಿರುವ ಪ್ರಮುಖ ಸೂಚನೆ ಒಂದೇ: ನಿಮ್ಮ ಜೀವನದಲ್ಲಿ ಸುದೀರ್ಘ ಕಾಲದಿಂದ ನಿಂತುಹೋಗಿದ್ದ ಒಂದು ಬಾಗಿಲು ಈಗ ತೆರೆದುಕೊಳ್ಳಲಿದೆ. ಆ ಬಾಗಿಲಿನ ಬೀಗದ ಕೈ ಒಬ್ಬ ವ್ಯಕ್ತಿಯ ಕೈಯಲ್ಲಿ ಇರಲಿದೆ. ಕೌಟುಂಬಿಕ ಜೀವನದಲ್ಲಿ ಅನಿರೀಕ್ಷಿತ ಬದಲಾವಣೆ ಉಂಟಾಗಿ ಒಬ್ಬ ವ್ಯಕ್ತಿಯಿಂದಾಗಿ ಮನೆಯಲ್ಲಿ ಶಾಂತಿ ಮರಳುತ್ತದೆ. ಈ ರಾಶಿಯವರಿಗೆ ಕುಟುಂಬ ಎಂದರೆ ಅತ್ಯಂತ ಪ್ರೀತಿ. ಹೊರಗಡೆ ಎಷ್ಟೇ ಕಠಿಣವಾಗಿ ಕಂಡರೂ ಮನೆ ವಿಷಯಕ್ಕೆ ಬಂದರೆ ಅತ್ಯಂತ ಮೃದುವಾಗಿ ಯೋಚಿಸುತ್ತಾರೆ.
ಕಳೆದ ಕೆಲವು ತಿಂಗಳುಗಳಿಂದ ಕುಟುಂಬದಲ್ಲಿನ ಕೆಲವು ವಿಷಯಗಳು ನಿಮ್ಮ ಮನಸ್ಸಿಗೆ ನೋವುಂಟು ಮಾಡಿರಬಹುದು. ಕೆಲವರಿಗೆ ಸಹೋದರರ ನಡುವೆ ಸಣ್ಣ ಪುಟ್ಟ ಮನಸ್ತಾಪಗಳು ಉಂಟಾಗಿರಬಹುದು. ಇನ್ನು ಕೆಲವರಿಗೆ ದಂಪತಿಗಳ ನಡುವೆ ಅಭಿಪ್ರಾಯ ಭೇದಗಳಿರಬಹುದು. ಮತ್ತೆ ಕೆಲವರಿಗೆ ಮಕ್ಕಳ ಭವಿಷ್ಯದ ಬಗ್ಗೆ ಆತಂಕವಿದ್ದಿರಬಹುದು. ನೀವು ಎಷ್ಟೇ ಬಾರಿ ಮಾತನಾಡಿದರೂ ಪರಿಹಾರ ಸಿಗದ ಪರಿಸ್ಥಿತಿಯೂ ಇದ್ದಿರಬಹುದು. ಆದರೆ ಈ 4 ದಿನಗಳಲ್ಲಿ ಹಿರಿಯರೊಬ್ಬರ ಸಲಹೆಯಿಂದ ಅಥವಾ ಸಂಬಂಧಿಕರ ಮಧ್ಯಸ್ಥಿಕೆಯಿಂದ ಕುಟುಂಬದ ಪರಿಸ್ಥಿತಿಯಲ್ಲಿ ಉತ್ತಮ ಬದಲಾವಣೆ ಕಾಣಿಸುತ್ತದೆ. ಎಷ್ಟೋ ದಿನಗಳಿಂದ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದಿದ್ದರು ಈಗ ಕುಳಿತು ಮಾತನಾಡುವ ಅವಕಾಶ ಸಿಗುತ್ತದೆ. ನಿಮ್ಮ ಮನೆಯಲ್ಲಿ ಒಂದು ಶುಭವಾರ್ತೆಯನ್ನು ಕೇಳುವ ಯೋಗವೂ ಇದೆ. ಆದರೆ ಇಲ್ಲೊಂದು ದೊಡ್ಡ ವಿಷಯದಲ್ಲಿ ನೀವು ಜಾಗರೂಕರಾಗಿರಬೇಕು. ನಿಮ್ಮ ಸುತ್ತಮುತ್ತ ಇರುವವರಲ್ಲೇ ಒಬ್ಬ ವ್ಯಕ್ತಿ ಹೊರಗಡೆ ಎಷ್ಟೋ ನಟಿಸುತ್ತಾ, ನಿಮ್ಮ ಒಳ್ಳೆಯದನ್ನೇ ಬಯಸುವಂತೆ ಮಾತನಾಡುತ್ತಾ, ನಿಮ್ಮ ಎದುರು ಹೊಗಳುತ್ತಾ, ಒಳಗೊಳಗೆ ಮಾತ್ರ ನಿಮ್ಮ ಬೆಳವಣಿಗೆ ಮತ್ತು ಸಂತೋಷವನ್ನು ನೋಡಿ ಅಸೂಯೆ ಪಡುತ್ತಿದ್ದಾರೆ. ನಿಮ್ಮ ದೌರ್ಬಲ್ಯಗಳನ್ನು ತಿಳಿದುಕೊಳ್ಳಲು ನಿಮ್ಮ ಬೆನ್ನ ಹಿಂದೆ ಇತರರೊಂದಿಗೆ ಮಾತನಾಡುತ್ತಿದ್ದಾರೆ. ನಿಮ್ಮ ಆಲೋಚನೆಗಳನ್ನು ಕದಿಯಲು ಯತ್ನಿಸುತ್ತಿದ್ದಾರೆ. ಆದ್ದರಿಂದ ಮುಂಬರುವ ಕೆಲವು ದಿನಗಳ ಕಾಲ ನಿಮ್ಮ ಮನಸ್ಸಿನಲ್ಲಿರುವ ರಹಸ್ಯಗಳು, ಹಣಕಾಸಿನ ವಿಷಯಗಳು ಮತ್ತು ಭವಿಷ್ಯದ ಯೋಜನೆಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಅತ್ಯಂತ ಪ್ರಶಾಂತವಾಗಿ ನಿಮ್ಮ ಕೆಲಸಗಳನ್ನು ನೀವು ಮಾಡಿಕೊಳ್ಳಿ. ಈ ಬಾರಿ ನೀವು ಸಾಧಿಸಲಿರುವ ಯಶಸ್ಸನ್ನು ನೋಡಿ ಈ ಪ್ರಪಂಚವೇ ಆಶ್ಚರ್ಯಪಡುವಂತೆ ಆ ದುರ್ಗಾದೇವಿಯು ನಿಮ್ಮ ಬೆನ್ನ ಹಿಂದಿದ್ದು ನಿಮ್ಮನ್ನು ನಡೆಸಲಿದ್ದಾಳೆ. ನೀವು ಶತ್ರುಗಳ ವಿಷಯದಲ್ಲಿ ಅತ್ಯಂತ ಜಾಗರೂಕರಾಗಿರಬೇಕು. ಯಾಕೆಂದರೆ ಈ ಬಾರಿ ನಿಮ್ಮ ಯಶಸ್ಸು ಅಕಸ್ಮಾತ್ತಾಗಿ ಬರುವುದಿಲ್ಲ. ಒಂದೇ ಬಾರಿಗೆ ನೀವೇ ಆಶ್ಚರ್ಯಪಡುವ ರೀತಿಯಲ್ಲಿ ಆ ಅದೃಷ್ಟ ಮತ್ತು ಯಶಸ್ಸು ಬಾಗಿಲು ತಟ್ಟಲಿದೆ. ಅದನ್ನು ನೋಡಿ ನಿಮ್ಮ ಸುತ್ತಮುತ್ತಲಿರುವವರು ಆಶ್ಚರ್ಯಪಡಬೇಕೆಂದು ಆ ಪರಮೇಶ್ವರ ಮತ್ತು ದುರ್ಗಾದೇವಿ ಬಯಸುತ್ತಿದ್ದಾರೆ. ನಿಮ್ಮ ಜೀವನಕ್ಕೆ ಬರಲಿರುವ ಮೊದಲ ಶುಭವಾರ್ತೆಯ ಬಗ್ಗೆ ಮಾತನಾಡುವುದಾದರೆ, ಇಂದಿನಿಂದ ಖಂಡಿತವಾಗಿಯೂ ಮೊದಲಿಗೆ ನಿಮ್ಮ ಮನಸ್ಸು ಪ್ರಶಾಂತವಾಗಿ ಬದಲಾಗುವುದನ್ನು ನೀವೇ ಗಮನಿಸುತ್ತೀರಿ. ನಾಳೆಯ ದಿನ ಸಾಯಂಕಾಲದ ನಂತರ ನಿಮ್ಮ ಸುತ್ತಲಿರುವ ನಕಾರಾತ್ಮಕ ಶಕ್ತಿಗಳು ಅಕಸ್ಮಾತ್ತಾಗಿ ಬದಲಾಗಲು ಪ್ರಾರಂಭಿಸುತ್ತವೆ. ಯಾವುದೋ ತಿಳಿಯದ ಶಕ್ತಿಯೊಂದು ನಿಮ್ಮನ್ನು ಒಂದೇ ಕಡೆಗೆ ನಡೆಸುತ್ತಿರುವಂತೆ ನಿಮ್ಮ ಮನಸ್ಸಿಗೆ ಅನಿಸುತ್ತಿರುತ್ತದೆ. ಸರಿಯಾಗಿ ಅದೇ ಸಮಯದಲ್ಲಿ ಒಂದು ಉತ್ತಮ ಶುಭವಾರ್ತೆ ನಿಮ್ಮ ಜೀವನವನ್ನು ಪ್ರವೇಶಿಸುತ್ತದೆ. ಇದು ಸಂಪೂರ್ಣವಾಗಿ ನಿಮ್ಮ ಹಣಕಾಸಿನ ವಿಷಯಕ್ಕೆ ಸಂಬಂಧಿಸಿದ್ದಾಗಿರಬಹುದು. ಎಷ್ಟೋ ದಿನಗಳಿಂದ ನಿಂತು ಹೋಗಿದ್ದ ಹಣ ಅಕಸ್ಮಾತ್ತಾಗಿ ಕೈಗೆ ಸಿಗುವುದು, ಹಳೆಯ ಕೆಲಸಗಳಿಂದ ಊಹಿಸದ ಲಾಭಗಳು ಬರುವುದು ಅಥವಾ ನಿಮ್ಮ ನಂಬಿಕೆಯನ್ನು ನಿಜ ಮಾಡುವ ಅವಕಾಶ ನಿಮ್ಮ ಮುಂದೆ ಬರುವುದು ಕಾಣಿಸುತ್ತದೆ. ಆದರೆ ಇಲ್ಲೊಂದು ಪ್ರಮುಖ ವಿಷಯವನ್ನು ನೀವು ಖಂಡಿತವಾಗಿಯೂ ನೆನಪಿಟ್ಟುಕೊಳ್ಳಬೇಕು. ನಿಮ್ಮ ಮುಂದೆ ಬರುವ ಅವಕಾಶವು ಮೊದಲ ನೋಟಕ್ಕೆ ಸ್ವಲ್ಪ ಸಣ್ಣದಾಗಿ ಅಥವಾ ಕಡಿಮೆಯಾಗಿ ಅನಿಸಿದರೂ ಸಹ ಅದನ್ನು ನೀವು ಕೈಬಿಡಬೇಡಿ. ಏಕೆಂದರೆ ಅನೇಕ ಬಾರಿ ಅದೃಷ್ಟವೆಂಬ ದೊಡ್ಡ ಬಾಗಿಲು ಒಂದು ಸಣ್ಣ ಅವಕಾಶದ ಮೂಲಕವೇ ತೆರೆದುಕೊಳ್ಳುತ್ತದೆ. ಮುಂಬರುವ ದಿನಗಳಲ್ಲಿ ಹಣಕ್ಕೆ ಸಂಬಂಧಿಸಿದ ಯಾವುದೇ ದಾಖಲೆಗಳಾಗಲಿ ಸಂದೇಶಗಳಾಗಲಿ ಸಂಪೂರ್ಣವಾಗಿ ಓದದೆ ಸಹಿ ಹಾಕುವುದು ಅಥವಾ ನಿರ್ಲಕ್ಷ್ಯದಿಂದ ಪಕ್ಕಕ್ಕಿಡುವುದು ಮಾಡಬೇಡಿ. ಒಂದು ಸಣ್ಣ ತಪ್ಪು ದೊಡ್ಡ ನಷ್ಟಕ್ಕೆ ದಾರಿ ಮಾಡಿಕೊಡಬಹುದು. ಇನ್ನು ಮತ್ತೊಂದು ಶುಭವಾರ್ತೆ, ಕಳೆದ ಕೆಲವು ದಿನಗಳಿಂದ ನಿಮ್ಮ ಮನೆಯಲ್ಲಿ ಕಾಣೆಯಾಗಿದ್ದ ಸಂತೋಷದ ವಾತಾವರಣ ಮತ್ತೆ ಮರಳಿ ಬರಲಿದೆ. ಕುಟುಂಬದಲ್ಲಿದ್ದ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ. ಯಾವ ವ್ಯಕ್ತಿಗಳ ನಡವಳಿಕೆಯಿಂದ ನೀವು ನಿರಂತರವಾಗಿ ಆತಂಕಕ್ಕೊಳಗಾಗಿದ್ದೀರೋ, ಬೇಸತ್ತಿದ್ದಿರೋ ಅವರಿಂದ ನಿಮಗೆ ನೆಮ್ಮದಿ ಸಿಗುವ ಸಾಧ್ಯತೆ ಇದೆ. ಕಳೆದ ಕೆಲವು ದಿನಗಳಿಂದ ಮನೆಯಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೂ ಜಗಳವಾಗುವುದು, ಮನಃಶಾಂತಿ ಹಾಳಾಗುವುದು ಪದೇ ಪದೇ ನಡೆಯುತ್ತಿತ್ತು. ಅದಕ್ಕೆ ಕಾರಣ ಕೇವಲ ಪರಿಸ್ಥಿತಿಗಳು ಮಾತ್ರವಲ್ಲ, ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಮೇಲಿದ್ದ ನಕಾರಾತ್ಮಕ ಶಕ್ತಿಗಳ ಪ್ರಭಾವವೇ ಆಗಿತ್ತು. ಆದರೆ ಇನ್ಮುಂದೆ ಆ ಪ್ರಭಾವ ಸಂಪೂರ್ಣವಾಗಿ ತೊಲಗಿ ಹೋಗುತ್ತದೆ. ಮನೆಯಲ್ಲಿ ಮತ್ತೆ ಸಂತೋಷ, ನೆಮ್ಮದಿ ಹಾಗೂ ಸಂಬಂಧಗಳಲ್ಲಿ ಮಧುರವಾದ ಅನುಭವಗಳು ಮರಳಿ ಪ್ರಾರಂಭವಾಗುತ್ತವೆ. ಎಷ್ಟೋ ದಿನಗಳಿಂದ ನಿಂತು ಹೋಗಿದ್ದ ಕೆಲಸಗಳು ವೇಗವಾಗಿ ಮುನ್ನಡೆಯುತ್ತವೆ. ಆದರೆ ಎಚ್ಚರಿಕೆಯಿಂದ ನೆನಪಿಡಬೇಕಾದ ವಿಷಯವೇನೆಂದರೆ, ಈ ಸಮಯದಲ್ಲೂ ಒಬ್ಬ ವ್ಯಕ್ತಿ ನಿಮ್ಮ ಸಂತೋಷವನ್ನು ನೋಡಿ ಒಳಗೊಳಗೆ ಕುಗ್ಗಿ ಹೋಗುತ್ತಿರುತ್ತಾರೆ. ಮೇಲ್ನೋಟಕ್ಕೆ ನಿಮ್ಮ ಒಳಿತನ್ನು ಬಯಸುವಂತೆ ನಟಿಸುತ್ತಾ ಬೆನ್ನ ಹಿಂದೆ ನಿಮ್ಮ ಬೆಳವಣಿಗೆಯನ್ನು ತಡೆಯಲು ನೋಡುತ್ತಾರೆ. ಅದಕ್ಕಾಗಿಯೇ ನಿಮ್ಮ ಸಂತೋಷಗಳನ್ನು ರಹಸ್ಯವಾಗಿಟ್ಟುಕೊಳ್ಳಿ. ಪ್ರತಿಯೊಬ್ಬರಿಗೂ ಹೇಳಿಕೊಳ್ಳುವ ಅಗತ್ಯವೇನೂ ಇಲ್ಲ. ಸಂಪೂರ್ಣ ನಂಬಿಕೆಯಿಂದ ಭಗವಂತನಿದ್ದಾನೆ ಎಂದು ಮನಸ್ಸಿನಲ್ಲಿಟ್ಟುಕೊಂಡು ಯಾವುದೇ ಕೆಲಸವನ್ನಾದರೂ ಮಾಡಿ ರಹಸ್ಯಗಳನ್ನು ಭಗವಂತನೊಂದಿಗೆ ಹಂಚಿಕೊಳ್ಳಿ. ಇತ್ತೀಚಿನ ದಿನಗಳಲ್ಲಿ ಮನುಷ್ಯರೊಂದಿಗೆ ಹಂಚಿಕೊಳ್ಳುವುದು, ಅವರಿಗೆ ಹೇಳಿಕೊಂಡು ಮತ್ತೆ ಅವರಿಂದಲೇ ಬೆನ್ನಿಗೆ ಚೂರಿ ಹಾಕಿಸಿಕೊಳ್ಳುವುದು ನಿಮಗೆ ಅನಗತ್ಯ. ನಿಮ್ಮ ಮನಸ್ಸಿಗೆ ಏನಾದರೂ ಹೇಳಬೇಕು ಎನಿಸಿದರೆ ತಕ್ಷಣ ನಿಮ್ಮ ಇಷ್ಟದೈವದ ಬಳಿ ಹೋಗಿ ಎಲ್ಲವನ್ನೂ ಹೇಳಿಕೊಳ್ಳಿ. ನಿರ್ಮಲ ಮನಸ್ಸಿನಿಂದ ದೇವರನ್ನು ಪ್ರಾರ್ಥಿಸುವವರಿಗೆ ಯಾವುದೇ ಕೆಡುಕಾಗುವುದಿಲ್ಲ. ಈಗ ಮುಂಬರುವ ಮತ್ತೊಂದು ಶುಭವಾರ್ತೆಯ ಬಗ್ಗೆ ತಿಳಿಯೋಣ. ಇದು ನಿಮ್ಮ ಉದ್ಯೋಗ, ವ್ಯವಹಾರ ಅಥವಾ ವೃತ್ತಿಜೀವನಕ್ಕೆ ಸಂಬಂಧಿಸಿದ್ದಾಗಿರಬಹುದು. ಇಷ್ಟು ದಿನ ನಿಮ್ಮನ್ನು ಅಸಮರ್ಥರೆಂದು, ಬಲಹೀನರೆಂದು ನೋಡಿದವರೇ ಮುಂಬರುವ ದಿನಗಳಲ್ಲಿ ನಿಮ್ಮ ಬೆಳವಣಿಗೆಯನ್ನು ನೋಡಿ ಬೆರಗಾಗುತ್ತಾರೆ. ಉದ್ಯೋಗದಲ್ಲಿ ಎಷ್ಟೋ ದಿನಗಳಿಂದ ನಿಂತು ಹೋಗಿದ್ದ ಕೆಲವು ಕೆಲಸಗಳು ಅಕಸ್ಮಾತ್ತಾಗಿ ವೇಗ ಪಡೆದುಕೊಳ್ಳುತ್ತವೆ.
ವ್ಯವಹಾರದಲ್ಲಿ ಹೊಸ ದಾರಿಗಳು ನಿಮಗೆ ಕಾಣಿಸುತ್ತಿರುತ್ತವೆ. ಸುದೀರ್ಘ ಕಾಲದಿಂದ ಎಷ್ಟೇ ಕಷ್ಟಪಟ್ಟರೂ ಸರಿಯಾದ ಫಲಿತಾಂಶ ಸಿಗದೆ ನಿರಾಶೆ ಎದುರಾಗುತ್ತಿದ್ದರೆ ನಿಮ್ಮ ಜೀವನವನ್ನೇ ಬದಲಾಯಿಸುವಂತಹ ಅದ್ಭುತ ಅವಕಾಶವೊಂದು ಅಕಸ್ಮಾತ್ತಾಗಿ ನಿಮ್ಮ ಮುಂದೆ ಬರಲಿದೆ. ಆದರೆ ಇಲ್ಲೊಂದು ವಿಷಯವನ್ನು ನೀವು ಚೆನ್ನಾಗಿ ನೆನಪಿಟ್ಟುಕೊಳ್ಳಬೇಕು. ಈ ಅವಕಾಶ ಎಷ್ಟು ವೇಗವಾಗಿ ಬರುತ್ತದೆಯೋ ನೀವು ನಿರ್ಲಕ್ಷಿಸಿದರೆ ಅಷ್ಟೇ ವೇಗವಾಗಿ ಕೈಜಾರಿ ಹೋಗುವ ಅಪಾಯವೂ ಇದೆ. ಅದಕ್ಕಾಗಿಯೇ ಈ 4 ದಿನಗಳಲ್ಲಿ ಸೋಮಾರಿತನಕ್ಕೆ ಜಾಗ ನೀಡಬೇಡಿ. ಯಾವ ಕೆಲಸವನ್ನು ನೀವು ಆಮೇಲೆ ಮಾಡೋಣ ಎಂದು ಮುಂದೂಡುತ್ತಾ ಬಂದಿದ್ದೀರೋ ಅದೇ ಕೆಲಸ ನಿಮ್ಮ ಅದೃಷ್ಟಕ್ಕೆ ಮೂಲವಾಗಬಹುದು. ಉದ್ಯೋಗ ಮಾಡುವವರ ವಿಷಯಕ್ಕೆ ಬಂದರೆ ಉನ್ನತಾಧಿಕಾರಿಯೊಬ್ಬರು ಅಥವಾ ಸಮಾಜದಲ್ಲಿ ಉತ್ತಮ ಗುರುತಿಸಿಕೊಂಡಿರುವ ವ್ಯಕ್ತಿಯೊಬ್ಬರು ನಿಮ್ಮ ಪ್ರತಿಭೆ ಮತ್ತು ಶ್ರಮವನ್ನು ಗಮನಿಸುತ್ತಿರುತ್ತಾರೆ. ಪರಿಸ್ಥಿತಿಗಳೆಲ್ಲವೂ ಅತ್ಯಂತ ವೇಗವಾಗಿ ನಿಮಗೆ ಅನುಕೂಲಕರವಾಗಿ ಬದಲಾಗುತ್ತವೆ. ಆದರೆ ಇದಕ್ಕೊಂದು ಷರತ್ತೂ ಇದೆ. ನಿಮ್ಮ ಮುಂದೆ ಬರುವ ಅವಕಾಶವನ್ನು ನೋಡಿ ನೀವು ಹೆದರಬೇಡಿ. ಯಾಕೆಂದರೆ ಹೆದರಿ ಹಿಂದೆಟ್ಟರೆ ಇಂತಹ ದೊಡ್ಡ ಅವಕಾಶಗಳನ್ನು ಜೀವನದಲ್ಲಿ ಕಳೆದುಕೊಂಡಂತೆಯೇ ಸರಿ. ಇನ್ನು ಮತ್ತೊಂದು ಶುಭವಾರ್ತೆ ನಿಮ್ಮ ಮನಸ್ಸಿನಲ್ಲಿ ಅಡಗಿಸಿಟ್ಟುಕೊಂಡ ಬಲವಾದ ಆಸೆಗೆ ಸಂಬಂಧಿಸಿದ್ದಾಗಿರಬಹುದು. ಅಂದರೆ ಮನಸ್ಸಿನಲ್ಲಿರುವ ಯಾವ ವಿಷಯದ ಬಗ್ಗೆಯೂ ನೀವು ಯಾರೊಂದಿಗೂ ಹೇಳಿಕೊಳ್ಳದೆ ರಾತ್ರಿ ಏಕಾಂತದಲ್ಲಿ ಭಗವಂತನನ್ನು ಕಣ್ಣೀರಿನಿಂದ ಪ್ರಾರ್ಥಿಸಿದ್ದೀರೋ ಅದನ್ನು ಭಗವಂತ ಆಲಿಸಿದ ಶುಭವಾರ್ತೆ ಬರಲಿದೆ. ಈ 4 ದಿನಗಳಲ್ಲಿ ಅದಕ್ಕೆ ಸಂಬಂಧಿಸಿದ ಸೂಚನೆಯೊಂದು ನಿಮ್ಮ ಮುಂದೆ ಬರಲಿದೆ. ಈ ಸೂಚನೆ ಯಾವುದೋ ಮನುಷ್ಯನ ರೂಪದಲ್ಲೇ ಬರಬೇಕೆಂದಿಲ್ಲ. ಒಂದು ವಿಚಿತ್ರ ಅನುಭವ ಅಥವಾ ಘಟನೆಯ ರೂಪದಲ್ಲೂ ಎದುರಾಗಬಹುದು. ಅಂದರೆ ಅಕಸ್ಮಾತ್ತಾಗಿ ನಿಮ್ಮ ಹಳೆಯ ಛಾಯಾಚಿತ್ರ ಕಣ್ಣಿಗೆ ಬೀಳುವುದು, ಎಂದೋ ಬಂದ ಹಳೆಯ ಸಂದೇಶ ಮತ್ತೆ ಕಾಣಿಸುವುದು, ಹಲವು ವರ್ಷಗಳ ಹಿಂದೆ ಪರಿಚಯ ಕಡಿದುಹೋದ ವ್ಯಕ್ತಿ ಮತ್ತೆ ಅಕಸ್ಮಾತ್ತಾಗಿ ಎದುರಾಗುವುದು, ಹೀಗೆ ನಡೆಯಬಹುದು. ಇವೆಲ್ಲವೂ ಸುಮ್ಮನೆ ನಡೆಯುವುದಿಲ್ಲ. ಇದರ ಹಿಂದೆ ದೊಡ್ಡದೊಂದು ಕಾರಣವಿರುತ್ತದೆ. ಇನ್ನು ಹೇಳಬೇಕೆಂದರೆ ನಿಮ್ಮ ನಿಜವಾದ ಯಶಸ್ಸು ಎಲ್ಲಿ ಪ್ರಾರಂಭವಾಗಬೇಕೋ ಆ ದಾರಿಯತ್ತಲೇ ಭಗವಂತ ನಿಮ್ಮನ್ನು ಮತ್ತೆ ನಡೆಸುತ್ತಿದ್ದಾನೆ. ಅದಕ್ಕಾಗಿಯೇ ಈ 4 ದಿನಗಳಲ್ಲಿ ನಿಮ್ಮ ಅಂತರಾತ್ಮ ಹೇಳುವ ಮಾತುಗಳನ್ನು ಅಡಗಿಸಬೇಡಿ. ಯಾವುದಾದರೂ ಕೆಲಸ ಮಾಡಬೇಕೆಂದು ಮನಸ್ಸಿಗೆ ಬಲವಾಗಿ ಅನಿಸಿದರೆ ಮುಂದೂಡಬೇಡಿ. ಏಕೆಂದರೆ ಅದೃಷ್ಟವು ಯಾವಾಗಲೂ ಇಂತಹ ಸಣ್ಣ ಸಣ್ಣ ಸಂಕೇತಗಳ ರೂಪದಲ್ಲೇ ನಿಮ್ಮ ಬಳಿಗೆ ತಲುಪುತ್ತದೆ. ಇನ್ನು ನಿಮ್ಮ ಪ್ರೇಮ ಬಂಧಗಳ ವಿಷಯಕ್ಕೆ ಬಂದರೆ ಇಲ್ಲೂ ಒಂದು ದೊಡ್ಡ ಬದಲಾವಣೆ ಕಾಣಿಸುತ್ತದೆ. ಯಾರೊಂದಿಗೆ ಬಂಧ ಕಡಿದು ಹೋಗುವ ಸ್ಥಿತಿಗೆ ತಲುಪಿತ್ತೋ ಅಲ್ಲಿ ಮತ್ತೆ ಅಕಸ್ಮಾತ್ತಾಗಿ ಬಂಧ ಚಿಗುರೊಡೆಯುವ ವಾತಾವರಣ ನಿರ್ಮಾಣವಾಗುತ್ತದೆ. ಹಾಗೆಯೇ ಇದುವರೆಗೆ ಒಂಟಿಯಾಗಿದ್ದವರ ಜೀವನಕ್ಕೆ ಹೊಸ ವ್ಯಕ್ತಿಯೊಬ್ಬರು ಪ್ರವೇಶಿಸಬಹುದು. ಆ ವ್ಯಕ್ತಿ ನಿಮ್ಮ ಜೀವನವನ್ನು ಮೆಲ್ಲಮೆಲ್ಲನೆ ಸಂತೋಷದಿಂದ ತುಂಬಬಹುದು. ಆದರೆ ಈ ಬಂಧವು ತುಂಬಾ ವಿಚಿತ್ರವಾಗಿರುತ್ತದೆ. ಆರಂಭದಲ್ಲಿ ಆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಏಕೆ ಬಂದರು ಎಂಬುದು ನಿಮಗೆ ಅರ್ಥವಾಗುವುದಿಲ್ಲ. ಆದರೆ ಕೆಲವು ದಿನಗಳು ಕಳೆದಂತೆ ಆ ಬಂಧವು ನಿಮ್ಮ ಹಣೆಬರಹದೊಂದಿಗೆ ಬೆಸೆದುಕೊಂಡಿದೆ ಎಂಬುದನ್ನು ಭಗವಂತನೇ ನಿಮಗೆ ತಿಳಿಸಿಕೊಡುತ್ತಾನೆ. ಇಲ್ಲಿ ನೀವು ಗಮನಿಸಬೇಕಾದ ವಿಷಯ ಏನೆಂದರೆ ನಿಮ್ಮ ಜೀವನಕ್ಕೆ ಮರಳಿ ಬರುವ ಪ್ರತಿಯೊಬ್ಬರೂ ಪ್ರೀತಿಯಿಂದಲೇ ಬರುತ್ತಿದ್ದಾರೆ ಎಂದು ಭಾವಿಸಬೇಡಿ. ಕೆಲವರು ಕೇವಲ ನಿಮ್ಮ ಮನಸ್ಸಿನಲ್ಲಿ ಇನ್ನೂ ತಮಗೆ ಜಾಗವಿದೆಯೇ ಇಲ್ಲವೇ ಎಂದು ನೋಡಿಕೊಂಡು ಹೋಗಲು ಬರುತ್ತಾರೆ. ಅದಕ್ಕಾಗಿಯೇ ಈ ಬಾರಿ ನಿಮ್ಮ ಆತ್ಮಗೌರವಕ್ಕೆ ಮೊದಲ ಆದ್ಯತೆ ನೀಡಿ. ನಿಮ್ಮ ಕಣ್ಣೀರಿಗೆ ಬೆಲೆ ನೀಡದ ವ್ಯಕ್ತಿಯನ್ನು ಮತ್ತೆ ನಿಮ್ಮ ದೌರ್ಬಲ್ಯವನ್ನಾಗಿ ಮಾಡಿಕೊಳ್ಳಬೇಡಿ. ಇನ್ನು ನೀವು ಅತ್ಯಂತ ತಾಳ್ಮೆಯಿಂದ ಕೇಳಬೇಕಾದ ಕೆಲವು ರಹಸ್ಯ ವಿಷಯಗಳ ಬಗ್ಗೆ ಮಾತನಾಡೋಣ. ಇನ್ಮುಂದೆ ನೀವು ಈ ಮಾತುಗಳನ್ನು ಅತ್ಯಂತ ಜಾಗರೂಕತೆಯಿಂದ ಕೇಳಬೇಕು. ನೀವು ಮಲಗುವ ಮುನ್ನ ಪದೇ ಪದೇ ಯಾವುದಾದರೂ ಒಂದು ವಿಷಯದ ಬಗ್ಗೆ ನೆನಪಾಗುತ್ತಿದ್ದರೆ ಅದು ಯಾವುದೋ ನಿರ್ದಿಷ್ಟ ಸಂಖ್ಯೆಯಾಗಿರಬಹುದು, ಒಂದೇ ರೀತಿಯ ವಿಷಯವಾಗಿರಬಹುದು ಅಥವಾ ಒಬ್ಬರ ಹೆಸರಾಗಿರಬಹುದು. ಹೀಗೆ ಪದೇ ಪದೇ ನಿಮ್ಮ ಮನಸ್ಸಿನಲ್ಲಿ ಧ್ವನಿಸುತ್ತಿದ್ದರೆ ಅದನ್ನು ಕೀಳಾಗಿ ಅಂದಾಜಿಸಬೇಡಿ. ಅದು ಕೇವಲ ಸಾಮಾನ್ಯ ವಿಷಯವಲ್ಲ, ಭಗವಂತ ನಿಮಗೆ ನೀಡಲಿರುವ ಯಾವುದೋ ಗೂಢ ಸಂದೇಶ. ಹಾಗೆಯೇ ಮುಂಬರುವ ದಿನಗಳಲ್ಲಿ ಪದೇ ಪದೇ ಕೆಂಪು ಬಣ್ಣ ಕಾಣಿಸಿದರೆ, ಕುಂಕುಮ ಕಾಣಿಸಿದರೆ, ಗುಡಿಯ ಗಂಟೆಯ ಶಬ್ದ ಅಕಸ್ಮಾತ್ತಾಗಿ ಕೇಳಿಸಿದರೆ, ಕೆಂಪು ಬೊಟ್ಟನ್ನಿಟ್ಟ ಮುತ್ತೈದೆಯೊಬ್ಬರು ಎದುರಾದರೆ ಅದೆಲ್ಲವೂ ದುರ್ಗಾದೇವಿಯು ನಿಮಗೆ ಏನೋ ಹೇಳಲು, ನಿಮ್ಮೊಂದಿಗೆ ಮಾತನಾಡಲು ಯತ್ನಿಸುತ್ತಿದ್ದಾಳೆ ಎಂದು ಭಾವಿಸಿ. ಎಷ್ಟೋ ದಿನಗಳಿಂದ ಮಾಡಿದ ಪ್ರಾರ್ಥನೆಗಳು ಭಗವಂತನನ್ನು ತಲುಪಿವೆ ಅನ್ನಲು ಇವು ಕೆಲವು ನಿದರ್ಶನಗಳು ಅಷ್ಟೇ. ನೀವು ಪೂಜೆ ಮಾಡುತ್ತಿದ್ದಾಗ ಮನಸ್ಸಿಗೆ ಅಪಾರ ಪ್ರಶಾಂತತೆ ಸಿಕ್ಕಿದರೆ ಅದು ನಿಮ್ಮ ಅದೃಷ್ಟವೇ. ಇನ್ನು ನಿಮ್ಮ ಮೈ ನವಿರೇಳಿಸುವ ಮತ್ತೊಂದು ವಿಷಯವೇನೆಂದರೆ ಅತ್ಯಂತ ಶೀಘ್ರದಲ್ಲೇ ನಿಮ್ಮ ಮುಂದೆ ದೊಡ್ಡದೊಂದು ಸತ್ಯ ಬರಲಿದೆ. ಅದು ನಿಮ್ಮ ಸ್ವಂತ ಜನರಿಗೆ ಸಂಬಂಧಿಸಿದ್ದು. ಅಂದರೆ ಎಷ್ಟೋ ದಿನಗಳಿಂದ ನಿಮ್ಮನ್ನು ಕೀಳಾಗಿ ಮಾತನಾಡಿದವರು ಈಗ ನಿಮ್ಮಲ್ಲಿರುವ ಶಕ್ತಿ ಮತ್ತು ಬೆಳವಣಿಗೆಯನ್ನು ನೋಡಿ ಮಾತಾಡಲಾಗದೆ ಸುಮ್ಮನಾಗುತ್ತಾರೆ. ನಿಮ್ಮಲ್ಲಿ ಈ ಬದಲಾವಣೆ ಎಷ್ಟು ವೇಗವಾಗಿ ಬರುತ್ತದೆ ಎಂದರೆ ಸುತ್ತಲಿರುವವರು ಊಹಿಸಲು ಸಾಧ್ಯವಿಲ್ಲ. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ನಿದ್ರೆಯೂ ಕೊಂಚ ವಿಚಿತ್ರವಾಗಿ ಬದಲಾಗಿದೆ ಎಂದು ಹೇಳಬೇಕು. ನೀವು ಗಮನಿಸಿದರೆ ರಾತ್ರಿ ತಡವಾಗಿ ನಿದ್ರಿಸುವುದು ಅಥವಾ ಅರ್ಧರಾತ್ರಿಯಲ್ಲಿ ಅಕಸ್ಮಾತ್ತಾಗಿ ಯಾವುದೋ ಕನಸು ಬಿದ್ದು ಎಚ್ಚರವಾಗುವುದು, ಇವೆಲ್ಲವೂ ನಿಮ್ಮಲ್ಲಿರುವ ಶಕ್ತಿಗಳು ಹಾಗೂ ನಿಮ್ಮ ಸುತ್ತಲಿರುವ ಶಕ್ತಿಗಳು ಬದಲಾಗುತ್ತಿವೆ ಎಂಬುದರ ಸಂಕೇತ. ಹಾಗೆಯೇ ಅಕಸ್ಮಾತ್ತಾಗಿ ಪ್ರಯಾಣ ಮಾಡುವ ಲಕ್ಷಣಗಳು ಕಾಣಿಸುತ್ತಿವೆ. ಈ 4 ದಿನಗಳಲ್ಲಿ ಅದು ಸಣ್ಣ ಪ್ರಯಾಣವಾಗಿರಬಹುದು ಅಥವಾ ದೂರದ ಪ್ರಯಾಣವಾಗಿರಬಹುದು. ಪ್ರಯಾಣ ಮಾಡುತ್ತಿರುವ ಸಮಯದಲ್ಲಿ ಎಷ್ಟೋ ದಿನಗಳಿಂದ ನಿಮ್ಮನ್ನು ಕಾಡುತ್ತಿದ್ದ ದೊಡ್ಡ ಸಮಸ್ಯೆಗೆ ಅತ್ಯಂತ ಸುಲಭವಾಗಿ ಪರಿಹಾರ ಸಿಗುವಂತಹ ಅವಕಾಶವನ್ನು ಭಗವಂತ ನಿಮ್ಮ ಮುಂದೆ ತರಲಿದ್ದಾನೆ. ಮುಖ್ಯವಾಗಿ ಸಂಜೆಯ ವೇಳೆಯಲ್ಲಿ ಪ್ರಮುಖ ಕರೆ ಬರುವುದು,
ಸಂದೇಶ ತಲುಪುವುದು ಅಥವಾ ಒಬ್ಬ ವ್ಯಕ್ತಿ ಅಕಸ್ಮಾತ್ತಾಗಿ ನಿಮ್ಮನ್ನು ಭೇಟಿಯಾಗುವುದು ನಡೆಯಬಹುದು. ಆ ಭೇಟಿ ಕೇವಲ ಕಾಕತಾಳೀಯವಾಗಿರುವುದಿಲ್ಲ, ನಿಮ್ಮ ಭವಿಷ್ಯದೊಂದಿಗೆ ಬೆಸೆಯುವಂತೆ ನಡೆಯುತ್ತದೆ. ನಿಮ್ಮ ಜೀವನದಲ್ಲಿ ಅತ್ಯಂತ ಶೀಘ್ರದಲ್ಲೇ ಹಣಕಾಸಿಗೆ ಸಂಬಂಧಿಸಿದ ದೊಡ್ಡ ಬದಲಾವಣೆಗಳನ್ನು ನೀವು ಖಂಡಿತವಾಗಿ ನೋಡಲಿದ್ದೀರಿ. ಈ ಬದಲಾವಣೆಗಳು ಎಷ್ಟು ವೇಗವಾಗಿ ಬರುತ್ತವೆ ಎಂದರೆ, ಇದೆಲ್ಲವೂ ಇಷ್ಟು ಬೇಗ ಹೇಗೆ ನಡೆಯಿತು ಎಂದು ನೀವೇ ಆಶ್ಚರ್ಯಪಡುತ್ತೀರಿ. ಆದರೆ ಇದೆಲ್ಲವೂ ದಿಢೀರನೆ ನಡೆಯುತ್ತಿಲ್ಲ. ನೀವು ವರ್ಷಗಟ್ಟಲೆ ಪಟ್ಟ ಶ್ರಮಕ್ಕೆ ಆ ಭಗವಂತ ನೀಡುತ್ತಿರುವ ಬಹುಮಾನ ಎಂದು ಭಾವಿಸಿ. ಸುದೀರ್ಘ ಕಾಲದಿಂದ ನಿಂತುಹೋಗಿದ್ದ ಹಣ ಅಥವಾ ನಿಮ್ಮ ಕೆಲಸಕ್ಕೆ ಸಿಗಬೇಕಾದ ಗುರುತಿಸುವಿಕೆ ಮರಳಿ ನಿಮ್ಮ ಬಳಿಗೆ ಬರಲಿದೆ. ಹೊಸ ಕೆಲಸಗಳನ್ನು ಪ್ರಾರಂಭಿಸುವುದು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ಬದಲಾಯಿಸುವ ಅದ್ಭುತ ಅವಕಾಶಗಳನ್ನು ತರಲಿದೆ. ಆದರೆ ಇಲ್ಲಿ ಗಮನಿಸಬೇಕಾದ್ದೇನೆಂದರೆ, ಈ ಸಮಯದಲ್ಲಿ ನಿಮ್ಮ ಯೋಜನೆಗಳನ್ನು ಮತ್ತು ಆಲೋಚನೆಗಳನ್ನು ಪ್ರತಿಯೊಬ್ಬರಿಗೂ ಹೇಳಿಕೊಳ್ಳಬೇಡಿ, ಏಕೆಂದರೆ ಜನರ ದೃಷ್ಟಿ ತಾಗುವ ಸಾಧ್ಯತೆ ಇದೆ. ನಿಮ್ಮ ಯಶಸ್ಸು ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ, ಅದನ್ನು ನೋಡಿ ಆಶ್ಚರ್ಯಪಡುವವರ ಸಂಖ್ಯೆ ದೊಡ್ಡದಾಗಲಿದೆ. ಅದಕ್ಕಾಗಿಯೇ ನಿಮ್ಮ ವೈಯಕ್ತಿಕ ವಿಷಯಗಳಿಗೆ ಸಂಬಂಧಿಸಿದ ಕೆಲಸಗಳನ್ನು ರಹಸ್ಯವಾಗಿ ಪ್ರಶಾಂತವಾಗಿಟ್ಟುಕೊಳ್ಳಿ. ಹಾಗೆಯೇ ಪ್ರಮುಖವಾದ ಮತ್ತೊಂದು ಶುಭವಾರ್ತೆ, ಜೀವನದಲ್ಲೊಮ್ಮೆ ಬರುವಂತಹ ಅದ್ಭುತ ಅವಕಾಶವಾಗಿ ಈ 4 ದಿನಗಳಲ್ಲಿ ಬಾಗಿಲು ತಟ್ಟಲಿದೆ. ಈ ಅವಕಾಶ ಉದ್ಯೋಗ, ಹಣ, ಪ್ರೀತಿ, ಕುಟುಂಬ ಹೀಗೆ ಯಾವುದೇ ರೂಪದಲ್ಲಾದರೂ ನಿಮ್ಮ ಮುಂದೆ ಬರಬಹುದು. ಭಯವನ್ನು ತೊರೆದು ಧೈರ್ಯವಾಗಿ ಎದುರಿಸಿ. ಏನಾದರೂ ತಪ್ಪಾಗಿ ಬಿಡುತ್ತದೇನೋ ಎಂದು ಮನಸ್ಸು ನಿಮ್ಮನ್ನು ಹಿಂದೆಳೆಯಬಹುದು. ಆದರೆ ಆ ಸಮಯದಲ್ಲಿ ಭಗವಂತನನ್ನು ನೆನಪಿಸಿಕೊಳ್ಳಿ, ಧೈರ್ಯ ತೋರಿಸಿ. ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನ ಸಂಪೂರ್ಣವಾಗಿ ಬದಲಾಗಲಿದೆ. ನಿಮ್ಮ ಬೆಳವಣಿಗೆಯನ್ನು ನೋಡಿ ನಿಮ್ಮನ್ನು ಪಕ್ಕಕ್ಕಿಟ್ಟವರೇ ನಿಮ್ಮ ಸಾಂಗತ್ಯಕ್ಕಾಗಿ ಹುಡುಕಿಕೊಂಡು ಬರುತ್ತಾರೆ. ಅಷ್ಟೇ ಅಲ್ಲದೆ ಸುದೀರ್ಘ ಕಾಲದ ನಂತರ ಮನೆಯಲ್ಲಿ ಸಂತೋಷಗಳು ಮರಳುವ ಶುಭಗಳಿಗೆಗಳು ಬರುತ್ತಿವೆ. ಕೌಟುಂಬಿಕ ವಾತಾವರಣ ಸಂಪೂರ್ಣ ಪ್ರಶಾಂತವಾಗಲಿದೆ. ಇದರೊಂದಿಗೆ ಪ್ರಮುಖ ವ್ಯಕ್ತಿಯೊಬ್ಬರು ನಿಮ್ಮ ಜೀವನಕ್ಕೆ ಹೆಜ್ಜೆ ಇಡಬಹುದು. ಆ ವ್ಯಕ್ತಿ ನಿಮ್ಮ ಅದೃಷ್ಟಕ್ಕೆ ದೊಡ್ಡ ಕಾರಣವಾಗಬಹುದು. ಆರಂಭದಲ್ಲಿ ಅವರ ಮಾತುಗಳಲ್ಲಿ ನಂಬಿಕೆ ಬಾರದಿರಬಹುದು, ಆದರೆ ದಿನಗಳು ಕಳೆದಂತೆ ಅವರು ನಿಮ್ಮ ಜೀವನದಲ್ಲಿ ಬಲವಾದ ಶಕ್ತಿಯಾಗಿ ಬದಲಾಗುತ್ತಾರೆ. ಆದರೆ ಮೆರೆಯುವುದೆಲ್ಲವೂ ಚಿನ್ನವಲ್ಲ ಎಂದು ತಿಳಿದು ಕಣ್ಣು ಮುಚ್ಚಿಕೊಂಡು ಯಾವುದೇ ಹೊಸ ಸಂಬಂಧವನ್ನಾಗಲಿ ಅವಕಾಶವನ್ನಾಗಲಿ ನಂಬಬೇಡಿ. ಪರಿಸ್ಥಿತಿಗಳನ್ನು ಮತ್ತು ಮನುಷ್ಯರನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳಲು ಯತ್ನಿಸಿ, ತದನಂತರ ಸೂಕ್ತ ನಿರ್ಧಾರ ತೆಗೆದುಕೊಳ್ಳಿ. ಇನ್ನು ಈ 4 ದಿನಗಳಲ್ಲಿ ಮಾಡಬೇಕಾದ ದೇವತಾ ಆರಾಧನೆ ಮತ್ತು ಪರಿಹಾರಗಳ ವಿಷಯಕ್ಕೆ ಬಂದರೆ, ಬಾಕಿ ಇರುವ ಕೆಲಸಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಸಿಗಲಿದೆ. ಫೋನ್ ಕರೆ ಅಥವಾ ಮೆಸೇಜ್ ಮೂಲಕ ಶುಭವಾರ್ತೆಗಳನ್ನು ಕೇಳುವ ಅವಕಾಶವಿದೆ. ಜ್ಯೋತಿಷಿಗಳು ಇದನ್ನು ಸ್ಪಷ್ಟವಾಗಿ ಪ್ರತಿಪಾದಿಸುತ್ತಿದ್ದಾರೆ. ಜುಲೈ 21 ಮಂಗಳವಾರ ಮೊದಲನೇ ದಿನ ಹನುಮಂತನ ಆರಾಧನೆ ಮಾಡಿ. ಮಂಗಳವಾರ ಹನುಮಂತನಿಗೆ ಪೂಜೆ ಸಲ್ಲಿಸುವುದರಿಂದ ಭಯ ಮತ್ತು ಆತಂಕಗಳು ದೂರವಾಗಿ ಅತ್ಯಂತ ಅದ್ಭುತ ಫಲಗಳು ತಲುಪಲಿವೆ. ಜುಲೈ 22 ಬುಧವಾರ ಎರಡನೇ ದಿನ ಕುಟುಂಬದ ಸದಸ್ಯರೊಂದಿಗೆ ಚರ್ಚೆಗಳು ನಿಮಗೆ ಅನುಕೂಲಕರವಾಗಿರುತ್ತವೆ. ಉದ್ಯೋಗ ಅಥವಾ ಆರ್ಥಿಕ ವಿಷಯಗಳಲ್ಲಿ ಸಣ್ಣ ಪ್ರಗತಿ ಕಾಣಿಸುತ್ತದೆ. ಈ ದಿನ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಆರಾಧನೆ ಮಾಡಿ. ಸ್ವಾಮಿಗೆ ಅರಿಶಿನ, ಕುಂಕುಮ ಮತ್ತು ಹಾಲಿನಿಂದ ಅಭಿಷೇಕ ಮಾಡಿಸುವುದರಿಂದ ಜಾತಕದಲ್ಲಿರುವ ಅನೇಕ ಗ್ರಹದೋಷಗಳು ನಿವಾರಣೆಯಾಗುತ್ತವೆ. ಜುಲೈ 23 ಗುರುವಾರ ಮೂರನೇ ದಿನ ಹೊಸ ಪರಿಚಯಗಳು ಅಥವಾ ಹೊಸ ಅವಕಾಶಗಳು ಸಿಗಲಿವೆ. ದೂರದ ಪ್ರದೇಶಗಳಿಂದ ಕರೆಗಳು ಬಂದು ಶುಭವಾರ್ತೆ ಕೇಳುವ ಯೋಗವಿದೆ. ಈ ದಿನ ಓಂ ನಮಃ ಶಿವಾಯ ಎಂಬ ಶಿವಪಂಚಾಕ್ಷರಿ ಮಂತ್ರವನ್ನು ಜಪಿಸಿ. ಇದರಿಂದ ಕುಟುಂಬದಲ್ಲಿ ಶುಭ ಕಾರ್ಯಗಳು ಜರುಗುತ್ತವೆ ಹಾಗೂ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಜುಲೈ 24 ಶುಕ್ರವಾರ 4ನೇ ದಿನ ದುರ್ಗಾದೇವಿಯ ಆರಾಧನೆ ಮಾಡಿ. ಅಮ್ಮನವರಿಗೆ ವಿಶೇಷ ಪೂಜೆ ಸಲ್ಲಿಸಿ, ತುಪ್ಪದ ದೀಪ ಬೆಳಗಿ, ಬೆಲ್ಲದಿಂದ ಮಾಡಿದ ನೈವೇದ್ಯವನ್ನು ಅರ್ಪಿಸಿ, ಕುಂಕುಮಾರ್ಚನೆ ಮಾಡಿ. ಈ ದಿನ ಕರೆಗಳ ಮೂಲಕ ಕೇಳುವ ಶುಭವಾರ್ತೆ ಮನಸ್ಸಿಗೆ ಅಪಾರ ನೆಮ್ಮದಿ ನೀಡುತ್ತದೆ. ಮುಖ್ಯವಾದ ಕರೆಗಳು ಮತ್ತು ಸಂದೇಶಗಳ ಮೇಲೆ ನಿಗಾ ಇಡಿ. ಈ 4 ದಿನಗಳಲ್ಲಿ ಜುಲೈ 21ರಿಂದ 24ರವರೆಗೆ ವೃಷಭ ರಾಶಿಯವರು ಪ್ರತಿದಿನ ತುಳಸಿ ಗಿಡದ ಬಳಿ ದೀಪ ಹಚ್ಚಿ, ಹೊರಗೆ ಹೋಗುವಾಗ ಸಿಂಧೂರವನ್ನು ಧರಿಸಿ. ಮನೆಯಲ್ಲಿ ಸಾತ್ವಿಕ ಹಾಗೂ ಪ್ರಶಾಂತ ವಾತಾವರಣವಿರುವಂತೆ ನೋಡಿಕೊಳ್ಳಿ. ಕೋಪ ಮತ್ತು ನಿರಾಶೆಗೆ ಮನಸ್ಸಿನಲ್ಲಿ ಜಾಗ ನೀಡಬೇಡಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಹಾಗೂ ಇನ್ನಷ್ಟು ಜ್ಯೋತಿಷ್ಯ ಮಾಹಿತಿಗಾಗಿ ನಮ್ಮ ಶ್ರೀ ಗುರು ಜ್ಯೋತಿಷ್ಯ ವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.